ಈ ಗಡ್ಡೆ ಏನಾದರೂ ನಿಮಗೆ ಸಿಕ್ತು ಅಂದರೆ ಮಿಸ್ ಮಾಡಿ ತೊಗೊಂಬಂದ್ರಿ. ಯಾಕಂದರೆ 1 ವರ್ಷ ಇಟ್ಟರೂ ಹಾಳಾಗೋಲ್ಲ. ಮತ್ತು ಇದರಲ್ಲಿ ಫ್ರೈ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು. ನಮ್ಮನೆ ಅಂದರೆ ಬೇರೆ ಬೇರೆ ಥರ ಒಂದು ಪದಾರ್ಥಗಳನ್ನು ಮಾಡ್ಬೋದು. ಬನ್ನಿ ಯಾವ ಗಡ್ಡೆ ಅಂತ ಹೇಳಿದರೆ ಇದು ಸುವರ್ಣಗಡ್ಡೆ ಅಥವಾ ಇದನ್ನು ಚೂರ್ಣಗಡ್ಡೆ ಅಂತ ಕೂಡ ಹೇಳ್ತಾರೆ. ಇದು ನೋಡಿ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡ್ಕೋಬೋದು. ನಾವು ಹಾಗೆ ಇಟ್ಟರೆ ಈ ರೀತಿಯಾಗಿ ಆಗಿರುತ್ತೆ. ನಂತರದಲ್ಲಿ ಈ ಒಂದು ಕಪ್ಪು ಭಾಗ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗೆದ್ರೆ ಆಯಿತು. ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂಥದ್ದು. ನೋಡಿ ಇಷ್ಟು ಗಡ್ಡೆ ತೊಗೊಂಬಂದಿದ್ದೀನಿ. ಹಾಗೂ ಎಷ್ಟು ಬೇಕೋ ಅಷ್ಟಷ್ಟೇ ಕಟ್ ಮಾಡಿಕೊಂಡು ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಸಾಂಬಾರು ಅದ್ರಲ್ಲಿ ಜಾಸ್ತಿ ಮಾಡೋದಿಲ್ಲ ನಾನು, ಯಾಕಂದರೆ ಬೇಗ ಖಾಲಿಯಾಗುತ್ತೆ ಅಂತ. ನೋಡಿ ಉಳಿದಿರೋ ಭಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಕಪ್ಪಾಗಿರುತ್ತಲ್ಲ, ಈ ಭಾಗನ ಒಂದು ಚಾಕು ಸಹಾಯದಿಂದ ಅಥವಾ ಕಟರಿಂದ ಇದನ್ನು ನಾವು ತೆಗೆದುಕೊಳ್ಬೋದು. ಮೇಲಿನ ಒಂದು ಪದರ ತೆಗೆದ್ರೆ ಸಾಕು. ಒಳಗಡೆ ಹಸಿಯಾಗಿರುತ್ತೆ ನೋಡಿ, ಈ ರೀತಿ ಹಸಿಯಾಗಿರುತ್ತೆ, ಏನು ಹಾಳಾಗೋದಿಲ್ಲ. ಆದರೆ ನೀರನ್ನು ತಾಗಿಸ್ಬಾರ್ದು ಅಷ್ಟೇ. ನೀರು ತಾಗಿಸದೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೀರು ತಾಗಿಸಿದ್ರೆ ಮೊಳಕೆ ಬರುತ್ತೆ, ಗಿಡ ಆಗಿಬಿಡುತ್ತೆ. ಅದರಿಂದ ನೋಡಿ ಈ ರೀತಿ ಒಳಗಡೆ ಹಸಿಯಾಗಿರುತ್ತೆ. ನಂತರದಲ್ಲಿ ಇದ್ರ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟನ್ನಕ್ಕಷ್ಟೇ ಕಟ್ ಮಾಡ್ಕೊಳ್ತೀನಿ ನಾನು. ಅಷ್ಟು ಸಣ್ಣದಿತ್ತಲ್ಲ ಅದ್ರಲ್ಲಿ ಸ್ವಲ್ಪ ತೊಗೊಂಡೆ, ಮತ್ತು ಈ ದೊಡ್ಡದ್ರಲ್ಲಿ ಸ್ವಲ್ಪ ತೊಗೊಳ್ತೀನಿ ನಾನು. ಎಷ್ಟು ಬೇಕು ಅಷ್ಟು ಕಟ್ ಮಾಡಿಕೊಂಡು ಆ ಭಾಗನ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನಾವು. ನೋಡಿ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ತುಂಬ ದೊಡ್ಡದು ಸೈಜು ಬರುತ್ತೆ. ಈ ರೀತಿ ಈ ಸರಿ ನಮಗೆ ಸ್ವಲ್ಪ ಸಣ್ಣ ಸಿಕ್ಕಿತ್ತು ಮನೆಯಲ್ಲಿ. ಅಂದರೆ 1-2 ವರ್ಷ ಬಿಟ್ಟರೆ ದೊಡ್ಡದಾಗುತ್ತೆ. ಇದು 1-1.5 ವರ್ಷದ ಗಡ್ಡೆ ಇದು. ಅಂದರೆ ನಮ್ಮ ಭೂಮಿಯಲ್ಲೇ ನಾವು ಹೇಗೆ ಬಿಟ್ಟಿರ್ತೀವಲ್ಲ ಆಗಿರುತ್ತೆ. ನೋಡಿ ಉಳಿದ ಒಂದು ಭಾಗ ಇರುತ್ತಲ್ಲ ಅದನ್ನು ನಾವು ಇದೇ ರೀತಿಯಾಗಿ ಇಡಬೇಕು. ನೋಡಿ ಇಟ್ಟರೆ ಈ ರೀತಿಯಾಗಿ ಆಗಿರುತ್ತೆ, ಕಪ್ಪಾಗಿರುತ್ತೆ. ನಂತರದಲ್ಲಿ ಕಟ್ ಮಾಡಿಕೊಂಡ್ರೆ ಈ ರೀತಿ ಸ್ವಲ್ಪ ಕಲರ್ ಬರುತ್ತೆ. ನಂತರ ಈ ಒಂದು ಭಾಗನ ಎತ್ತಿಟ್ಬಿಟ್ಟು ಈ ಕಟ್ ಮಾಡಿರೋ 2 ಭಾಗನ ನಾನು ಒಂದ್ಸರಿ ತೊಳ್ಕೊಂಬರ್ತೀನಿ. ಅಂದರೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ತೊಳ್ಕೊಂಬರ್ಬೇಕು. ಯಾಕಂದರೆ ಅದು ಸ್ವಲ್ಪ ಹೊರಗಡೆ ಇಟ್ಟಿರ್ತಿದ್ದು ಹುಳೆಲ್ಲ ತೆಗೆಯುತ್ತೆ. ನಂತರದಲ್ಲಿ ಮೇಲಿನ ಒಂದು ಸಿಪ್ಪೆ ಇರುತ್ತಲ್ಲ ಅದನ್ನು ತೆಗಿಬೇಕಾಗುತ್ತೆ ನಾವು. ನಾನು ಕಟರ್ನ ಸಹಾಯದಿಂದ ತೆಗಿತಾ ಇದ್ದೀನಿ. ನೀವು ಚಾಕು ಸಹಾಯದಿಂದ ಅಥವಾ ಬೇರೆ ಏನಾದರೂ ನಿಮ್ಮ ಸಿಪ್ಪೆ ತೆಗೆಯೋದಿರುತ್ತಲ್ಲ ಅದನ್ನು ತೆಗಿಬೋದು ನೀವು. ನಾನು ಸಿಂಪಲ್ಲಾಗಿ ಇದ್ರಲ್ಲಿ ತೆಗಿತೀನಿ. ಮತ್ತು ಇದು ಸ್ವಲ್ಪ ಹೊಂಡಗಳು ತೆಗೆಯುವಾಗ ಏನಾರು ಹೊಡೆತ ಬಿದ್ದಿದ್ದರೆ ಅದು ಸ್ವಲ್ಪ ಹೊಟ್ಟೆ ಆಗಿರುತ್ತೆ. ಅದರಲ್ಲೂ ಸಹ ಸ್ವಲ್ಪ ಈ ರೀತಿ ಸಿಪ್ಪೆ ನಿಂತ್ಕೊಂಡಿರುತ್ತೆ. ಅದನ್ನು ನಾನು ಚಾಕುವಿನ ಸಹಾಯದಿಂದ ಎತ್ತಿಬಿಟ್ರೆ ಬಂದುಬಿಡುತ್ತೆ ಬೇಗ. ನೋಡಿ ಈ ರೀತಿ ನಾನು ಸಿಪ್ಪೆನ ತಗೊಳ್ತಾ ಇದ್ದೀನಿ. ಸಿಪ್ಪೆ ತೆಗಿಲೇಬೇಕು. ಮತ್ತು ಕೆಲವೊಬ್ಬರು ಭಯ ಪಡ್ತಾರೆ ತಿನ್ನೋಕ್ಕೆ ಇದನ್ನು, ಯಾಕಂದರೆ ಗಂಟಲು ಕೆರೆಯುತ್ತೆ, ಕೈ ಕಡಿಯುತ್ತೆ ಅಂಥೇಳಿ. ಏನೂ ಆಗೋದಿಲ್ಲ. ಯಾಕಂತ ಇದನ್ನು ತೆಗೆದ್ಮೇಲೆ ಚೆನ್ನಾಗಿ ಒಣಗಿಸಿದ್ರೆ ಆಯಿತು ಅಷ್ಟೇ. ಒಣಗಿಸಿದ್ರೆ ಕೈ ಜಾಸ್ತಿ ಕಡಿಯೋದೇ ಇಲ್ಲ, ಜಾಸ್ತಿ ಏನು ಕಡಿಯೋದೇ ಇಲ್ಲ. ಹಸಿ ಇದ್ದಾಗ ಕೈ ಕಡಿಯುತ್ತೆ ಅಷ್ಟೇ. ಅಂದರೆ ತೆಗ್ದಿರ್ತೀವಲ್ಲ ಆವಾಗ ಸ್ವಲ್ಪ ಕೈ ಕಡ್ದಂಗೆ ಅನಿಸುತ್ತೆ. ನೋಡಿ ನಾನು ಕೈಗೆ ಎಣ್ಣೆ ಕೂಡ ಹಚ್ಕೊಂಡಿಲ್ಲ, ಯಾಕಂದರೆ ಇದು ತಂದು ನಾನು 6 ತಿಂಗಳು ಮೇಲಾಗಿದೆ. ಅದರಿಂದ ಚೆನ್ನಾಗಿ ಕೂಡ ಒಣಗಿದೆ ಇದು. ನೋಡಿ ಉಳಿದ ಇದರ ಭಾಗನ ಸ್ವಲ್ಪ ಹೊಟ್ಟೆ ಏನಾರು ಇದ್ದರೆ ತೆಗಿತೀನಿ. ಇದನ್ನು ಸಹ ಅಷ್ಟೇ ಇದೇ ರೀತಿಯಾಗಿ ಸಿಪ್ಪೆ ಎಲ್ಲ ತಗೊಂಬರ್ಬೇಕು ನಾವು. ನೋಡಿ ಈ ರೀತಿ ನಾನು ಚಾಕುವಿಂದ ತೆಗಿಬೋದು, ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಚಾಕುವಿಂದ ತೆಗಿಯೋಕ್ಕೆ. ಆದ್ದರಿಂದ ನಾನು ಕಟ್ರಿಂದನೇ ತೊಗೊಳ್ತೀನಿ. ಮತ್ತು ಎಕ್ಸ್ಟ್ರಾ ಈ ಥರ ಏನಾದ್ರು ಸ್ವಲ್ಪ ಮೊಳಕೆ ಥರ ಇದ್ದರೆ ಅದನ್ನು ನಾನು ಎತ್ತಿಡ್ತೀನಿ. ಯಾಕಂದರೆ ನೆಕ್ಸ್ಟ್ ಸರಿ ಊರಿಗೆ ಹೋಗುವಾಗ ಅದನ್ನು ತಗೊಂಡು ಹೋಗ್ತೀನಿ ನಾನು. ಯಾಕಂದರೆ ಮತ್ತೆ ಅದನ್ನು ಹಾಕ್ಬೋದಲ್ವ ನಾವು. ಭೂಮಿ ಕೆಳಗೆ ಹಾಕಿದ್ಬಿಟ್ರೆ ಅದು ಕೂಡ ಮತ್ತೆ ಮೊಳಕೆಯಾಗಿ ಮತ್ತೆ ಗಿಡ ಆಗಿ ಮತ್ತೆ ಗಡ್ಡೆ ಆಗುತ್ತೆ. ಆದ್ದರಿಂದ ನಾನು ಈ ಮೊಳಕೆ ಯಾವುದನ್ನು ಎಸೆಯೋದಿಲ್ಲ, ನಾನು ತಗೊಂಡು ಹೋಗ್ತೀನಿ. ನೋಡಿ ಈ ರೀತಿ ಮೊಳಕೆ ಇರುತ್ತಲ್ಲ ಇದನ್ನೆಲ್ಲ ತೆಗೆದು ನಾನು ಇಟ್ಟಿರ್ತೀನಿ. ನೆಕ್ಸ್ಟ್ ಊರಿಗೆ ಹೋಗುವಾಗ ಇದೆಲ್ಲ ತಗೊಂಡು ಹೋಗ್ತೀನಿ ನಾನು. ಎಷ್ಟಿರ್ತಾವೋ ಅಷ್ಟೆಲ್ಲ ತಗೊಂಡು ಹೋಗ್ತೀನಿ. ಮತ್ತು ನಮ್ಮ ಮಾವವರು ಅಥವಾ ನಮ್ಮ ಅತ್ತೆಯವರು ಅಥವಾ ನಾನು ಈ ರೀತಿ ಭೂಮಿ ಕೆಳಗೆ ಗುಂಡಿ ತೋಡಿ ಹಾಕಿರ್ತೀವಿ. 1-2 ವರ್ಷ ಬಿಟ್ಮೇಲೆ ಮತ್ತೆ ಅವು ಗಡ್ಡೆ ಆಗಿರ್ತವೆ. ನೋಡಿ ಸಿಪ್ಪೆ ತಗೊಂಬಂದಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಮತ್ತೊಮ್ಮೆ ತೊಳ್ಕೊಂಬರ್ಬೇಕು. ಇವಾಗ ನಮಗೆ ಬೇಕಾದ ಸೈಜಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ತೆಳ್ಳಗೆ ಮಾಡಬೇಕು, ಜಾಸ್ತಿ ದಪ್ಪ ಆಗಿಬಿಟ್ರೆ ಫ್ರೈ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ತೆಳ್ಳ ಇದ್ಬಿಟ್ರೆ ಬೇಗ ಕೂಡ ಫ್ರೈ ಆಗುತ್ತೆ, ಮತ್ತು ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಈ ರೀತಿ ನಾನು ಸಣ್ಣ ಪೀಸ್ ಇತ್ತಲ್ಲ, ಇದನ್ನು ಲಾಸ್ಟ್ ಟೈಮ್ ನಾನು ಸಣ್ಣ ಗಡ್ಡೆ ಇತ್ತು ಆ ಗಡ್ಡೆನ ನಾನು ಫ್ರೈ ಮಾಡ್ಕೊಂಡಿದ್ದೆ. ಆ ಗಡ್ಡೆ ಉಳಿದಿತ್ತಲ್ಲ ಅದನ್ನು ಕೂಡ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ದೊಡ್ಡ ಪೀಸ್ ಸಹ ಇದೇ ರೀತಿ ಸಣ್ಣ ಪೀಸ್ಗಳು ಅಥವಾ ಉದ್ದುದ್ದ ಪೀಸ್ಗಳನ್ನು ಮಾಡ್ತೀನಿ. ನಾನು ಉದ್ದನೇ ಮಾಡ್ಕೊಳ್ತೀನಿ. ಸ್ವಲ್ಪ ಉದ್ದ ಇದೆ, ಸ್ವಲ್ಪ ಕಟ್ ಮಾಡೋಕ್ಕೆ ತೊಂದರೆ ಆಗುತ್ತೆ. ನೋಡಿ ಆದರೂ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಎಲ್ಲ ಗಡ್ಡೆನೂ ಕಟ್ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದನಾಗಿ. ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡೋಣ. ಮಸಾಲೆ ತುಂಬ ಸಿಂಪಲ್. ನಾವು ಮೀನಿಗೆ ಏನು ಮಸಾಲೆ ಹಾಕ್ತೀವಿ ಅದೇ ಮಸಾಲೆ. ಖಾರಕ್ಕೆ ತಕ್ಕನೆ ಖಾರ ಪುಡಿ ಸ್ವಲ್ಪ ಜಾಸ್ತಿ ಇರಬೇಕು. ಉಪ್ಪು ಹುಳಿ ಖಾರ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿ. ನೋಡಿ ಖಾರ ಪುಡಿ ಹಾಕಿದ್ದೀನಿ, ಅರಶಿನ ಪುಡಿ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಕೂಡ ಹಾಕಿಬಿಟ್ಟು ಹುಣಸೆ ಹುಳಿನ ಮೇಯ್ನಾಗಿ ಹಾಕಬೇಕು. ಅಂದರೆ ಇಲ್ಲಿ ಲಿಂಬೆ ಹುಳಿ ಕೂಡ ಒಬ್ಬರು ಹಾಕ್ತಾರೆ, ಆದರೆ ಲಿಂಬೆ ಹುಳಿ ಕೂಡ ಹುಣಸೆ ಹುಳಿ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಹುಣಸೆ ಹುಳಿನ ನಾನು ಕಲಸಿಟ್ಟಿದ್ದೆ ಸ್ವಲ್ಪ ಹೊತ್ತಿಗೆ. ಇದನ್ನು ಕೂಡ ಕಲಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ನಾವು ಈ ಮಿಶ್ರಣನ ಎಲ್ಲ ಒಂದು ಪೀಸ್ಗೂ ಹಚ್ಚಬೇಕಾಗುತ್ತೆ. ನೋಡಿ ಬೇಕಾದ ಸ್ವಲ್ಪ ನೀರನ್ನು ನೀವು ಕೂಡ ಹಾಕ್ಕೋಬೋದು. ಈ ರೀತಿ ಸ್ವಲ್ಪ ನಿಧಾನಕ್ಕೆ ಕಲಿಸ್ಬಿಟ್ಟು
ಎಲ್ಲ ಒಂದು ಪೀಸ್ಗೂ ನಾವು ಇದನ್ನು ನಿಧಾನಕ್ಕೆ ಹಚ್ಕೋಬೇಕು. ಸ್ವಲ್ಪ ಮಸಾಲೆ ಗಟ್ಟಿನೇ ಇರಲಿ, ತುಂಬ ತೆಳ್ಳ ಮಾಡಿಬಿಟ್ರೆ ಅದು ನೀರು ಥರ ಆಗಿ ಕೆಳಗೆ ನಿಂತ್ಕೊಂಡ್ಬಿಡುತ್ತೆ. ಅದರಿಂದ ಸ್ವಲ್ಪ ಗಟ್ಟಿನೇ ನಾವು ಕಲಿಸ್ಕೋಬೇಕಾಗುತ್ತೆ. ನೋಡಿ ಇಷ್ಟ ಆಗಿದೆ. ಈಗ ಒಂದೊಂದೇ ಪೀಸ್ಗೆ ನಾವು ಮಸಾಲೆ ಈ ರೀತಿ ಹಚ್ತಾ ಹೋಗಬೇಕಾಗುತ್ತೆ. ಎಲ್ಲ ಪೀಸ್ನ ಇದೇ ರೀತಿಯಾಗಿ ನಾವು ಹಚ್ಕೊಂಬರ್ಬೇಕಾಗುತ್ತೆ. ನೋಡಿ ಎಲ್ಲ ಪೀಸ್ಗೆ ಈ ರೀತಿ ಮಸಾಲೆ ಹಚ್ಚಾದಮೇಲೆ ನಾನೊಂದು ಹಂಚು ತೊಗೊಂಡಿದ್ದೀನಿ. ಈ ದೋಸೆ ಹಂಚನ್ನೇ ತೊಗೊಂಡಿದ್ದೀನಿ ನಾನು. ನೋಡಿ ದೋಸೆ ಹಂಚಿದೆ. ಮತ್ತು ಇದು ನಾನು ಜಾಸ್ತಿ ದೋಸೆ ಅಷ್ಟೇ ಮಾಡೋಕ್ಕೆ, ಜಸ್ಟ್ ಬೇರೆ ಎಲ್ಲ ಫ್ರೈಗಳಿಗೆ ಬೇರೆ ಯೂಸ್ ಮಾಡ್ಕೊಳ್ತೀನಿ. ಆದರೆ ವೀಡಿಯೋ ಚೆನ್ನಾಗಿ ಬರಲಿ ಸ್ವಲ್ಪ ಅಂತೇಳಿ ಈ ಒಂದು ನಾನು ತವೆನ ತೊಗೊಂಡಿದ್ದೀನಿ. ಇದು ಬೀಟ್ ತವ. ಈಗ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು, ಎಣ್ಣೆ ಸ್ವಲ್ಪ ಬಿಸಿ ಆಗೋಷ್ಟರಲ್ಲಿ ನಾವು ಇಲ್ಲಿ ಚಿರೋಟಿ ರವೆ ತೊಗೋಬೇಕು. ಸಣ್ಣ ರವೆ ಇರುತ್ತಲ್ಲ ಆ ರವೆ, ಮತ್ತು ಇಡ್ಲಿ ರವೆ ಎಲ್ಲ ತೊಗೊಬಿಟ್ಟು ನೋಡಿ ಈ ರೀತಿಯಾಗಿ ಇರುತ್ತೆ ರವೆ. ಇದರಲ್ಲಿ ನಾವು ಕಲಿಸಿರುವಂತಹ ಸುವರ್ಣಗಡ್ಡೆನ ಹತ್ಬಿಟ್ಟು ಎಣ್ಣೆ ಮೇಲೆ ಇಟ್ಟರಾಯ್ತು ಅಷ್ಟೇ, ಅಂದರೆ ತವೆ ಮೇಲೆ ಇಟ್ಟರಾಯ್ತು. ನೋಡಿ ಈ ರೀತಿ ಹದ್ಬಿಟ್ಟು ತವೆ ಮೇಲೆ ಎಲ್ಲನೂ ಈ ರೀತಿ ಇಡ್ತಾ ಹೋಗಬೇಕು. ಮೇನು ಉಪ್ಪು ಹುಳಿ ಖಾರ ಒಂದು ಇದ್ರೆ ಆಯ್ತಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ ಈ ಫ್ರೈ. ತೆಳ್ಳ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ನಾನು ಎಲ್ಲ ಫ್ರೈನೂ ಇಟ್ಕೊಂಬರ್ತೀನಿ. ನೋಡಿ ಈ ರೀತಿಯಾಗಿ ಎಲ್ಲ ಇಟ್ಕೊಂಡ್ಬಂದಿದ್ದೀನಿ. ಇಟ್ಟಾದ್ಮೇಲೆ ಮೇಲಿಂದ ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತಿಗೆ ಇದನ್ನು ತಿರುಗಿಸ್ತಾ ಇರಬೇಕಾಗುತ್ತೆ. ಅಂದರೆ ಹಿಂದೆ ಮುಂದೆ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಆಗೋ ರೀತಿಯಲ್ಲಿ ಇದನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಹೊತ್ತಾದಮೇಲೆ ನೋಡಿ ಇದನ್ನು ತಿರುಗಿಸ್ತಾ ಇರ್ತೀನಿ. ಸ್ವಲ್ಪ ಗಟ್ಟಿ ಪೀಸ್ ಇದ್ದರೆ ಸ್ವಲ್ಪ ಫ್ರೈ ಆಗೋಕ್ಕೆ ಜಾಸ್ತಿ ಹೊತ್ತು ತಗೊಳುತ್ತೆ. ಸ್ವಲ್ಪ ತೆಳ್ಳ ಪೀಸ್ ಇದ್ದರೆ ಸ್ವಲ್ಪ ಬೇಗ ಆಗುತ್ತೆ. ಆ ತೆಳ್ಳ ಪೀಸ್ ಬೇಗ ಫ್ರೈ ಆದ ಕೂಡಲೇ ಅದನ್ನು ತೆಗೆದಿಟ್ಬಿಟ್ರೆ ಆಯಿತು. ನಂತರ ಸ್ವಲ್ಪ ಗಟ್ಟಿ ಪೀಸ್ ಇದ್ದರೆ, ದೊಡ್ಡ ಪೀಸ್ ಇದ್ದರೆ ಅದನ್ನು ಇನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ ಈಗ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದೇ ರೀತಿಯಾಗಿ ಒಂದು 15 ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೋಬೇಕು ನಿಧಾನಕ್ಕೆ. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಬೇಕಾದರೆ ನೀವು ಹಾಕೋಬೋದು. ನೋಡಿ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ದಪ್ಪ ಇರೋದನ್ನು ಸ್ವಲ್ಪ ಮಧ್ಯದ ಭಾಗದಲ್ಲಿ ಹಾಕಿ, ಸ್ವಲ್ಪ ತೆಳ್ಳಗಿರೋದನ್ನು ಸ್ವಲ್ಪ ಸೈಡಿಗೆ ಹಾಕಿ ಈ ರೀತಿಯಾಗಿ ಚೈನ್ ಮಾಡ್ತಾ ಇರಬೇಕಾಗುತ್ತೆ. ನೀವು ಫ್ರೈ ಮಾಡ್ತೀರಾ ನಿಮಗೆಲ್ಲ ಗೊತ್ತಿರುತ್ತೆ, ಹೇಳೋ ಅವಶ್ಯಕತೆಯೂ ಇಲ್ಲ. ಅದನ್ನು ಫಸ್ಟ್ ಟೈಮ್ ಮಾಡ್ತಿರೋರು ಈ ವಿಡಿಯೋ ನೋಡಿಕೊಂಡ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗೂ ವಿಡಿಯೋ ಯಾರು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕ್ತಾಯಿದ್ದೀನಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಧ್ಯದಲ್ಲಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಆಗಿದೆ. ಆದರೆ ದಪ್ಪ ಪೀಸು ಇನ್ನು ಸ್ವಲ್ಪ ಫ್ರೈ ಆಗಬೇಕು ಅಂತ. ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಇದು ಚುಚ್ಚಿದ್ರೆ ಗೊತ್ತಾಗುತ್ತೆ. ಸೀದಾ ಒಳಗಡೆ ಹೋಗಿಬಿಟ್ರೆ ಅದು ಫ್ರೈ ಆಗಿದೆ ಅಂತ. ಸ್ವಲ್ಪ ತೆಳ್ಳ ಪೀಸ್ ಇತ್ತಲ್ಲ ಅದು ಫ್ರೈ ಆಗಿದೆ, ಸ್ವಲ್ಪ ದಪ್ಪ ಪೀಸ್ ಫ್ರೈ ಆಗಿಲ್ಲ. ಇದು ನೋಡಿ ಸ್ವಲ್ಪ ತೆಳ್ಳ ಇತ್ತು, ಇದು ಚುಚ್ಚು ಕೂಡಲೇ ಒಳಗೆ ಹೋಗುತ್ತೆ. ನೋಡಿ ಈ ರೀತಿ ಇದು ಬೆಂದಿದೆ ಅಂತ. ಇನ್ನು ನೋಡಿ ದಪ್ಪ ಪೀಸು ಒಳಗಡೆ ಹೋಗೋದಿಲ್ಲ. ಆದ್ದರಿಂದ ಸ್ವಲ್ಪ ತೆಳ್ಳ ಪೀಸ್ ನಾನು ತಗೊಂಡ್ಬಿಡ್ತೀನಿ. ಇಲ್ಲಾಂದರೆ ಹಾಗೆ ಬಿಟ್ಟರೆ ಅದು ಕಪ್ಪಾಗುತ್ತೆ. ಆದ್ದರಿಂದ ತೆಳ್ಳ ಪೀಸ್ನ ನಾನು ತಗೊಳ್ತೀನಿ. ನೋಡಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ತೆಳ್ಳ ಇರೋದು. ದಪ್ಪ ಇರೋದು ಸ್ವಲ್ಪ ಹಾಗೆ ಬಿಟ್ಟರೆ ಹಾಗೆ ಇನ್ನು ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು. ನೀವು ಬೇಕಾದ್ರೆ ಮುಚ್ಚಿ ಕೂಡ ಮಾಡ್ಕೋಬೋದು. ನೋಡಿ ನಾನು ನಿಮಗೆ ಒಂದು ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಮತ್ತು ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಉಪ್ಪು ಹುಳಿ ಖಾರ ಕರೆಕ್ಟಾಗಿದೆ. ನೋಡಿ ಒಂದು ನಿಮಗೆ ಮುರಿದು ಕೂಡ ತೋರಿಸ್ತೀನಿ. ಈ ರೀತಿ ಈಸಿಯಾಗಿ ಮುರಿದ್ಬಿಟ್ರೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇನ್ನೇ ಸ್ವಲ್ಪ ಅದು ಫ್ರೈ ಆಗಿಲ್ಲ ಅಂದರೆ ಈ ರೀತಿ ಆಗೋದಿಲ್ಲ, ನಾರು ಅನಿಸುತ್ತೆ. ತುಂಬ ಸೂಪರಾಗಿ ಇವಾಗ ನೋಡಿ ಒಂದು ಬ್ಯಾಚ್ ನಾನು ಫ್ರೈ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಒಂದು ಬ್ಯಾಚ್ ರೆಡಿಯಾಗಿದೆ. ಮತ್ತೊಂದು ಬ್ಯಾಚನ್ನ ಹಾಕಿದ್ದೀನಿ. ನೋಡಿ ಈ ರೀತಿ ಒಂದು 2 ಪೀಸ್ ಇದ್ದರೆ ಸಾಕು, ಒಂದು ಊಟ ಚೆನ್ನಾಗಿ ಒಳಗಡೆ ಹೋಗುತ್ತೆ. ಮತ್ತು ಇಷ್ಟು ಪೀಸ್ ಇದೆಯಲ್ಲ, ಇಷ್ಟು ಪೀಸ್ನ ಒಂದು 5-6 ಜನ ಆರಾಮಾಗಿ ಊಟ ಮಾಡ್ಕೋಬೋದು. ಆದರೆ ನನಗೆ ಭಾಳ ಇಷ್ಟ, ನಾನೇ ಒಂದು 5-6 ಪೀಸ್ ತಿನ್ಕೊಂಡ್ಬಿಡ್ತೀನಿ ಇದರಲ್ಲಿ. ಈ ನೋಡಿ ಸಿಂಪಲಾಗಿ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.